ಫುಲ್ ಖಾಲಿ ಆಗೈತಿ. ಈಗ ಯಾರ ಬಾಡಿಗೆ ಬರೋರಿದ್ರ ಈ ಹುಡುಗಿ ತಗೋಗ್ತೈತಿ, ಅದಕ್ಕೆ ಶಕ್ತಿನೇ ಇಲ್ಲ ಪಾಪ. ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ರುದ್ರ ಅವತಾರ ನೋಡ್ರಿ ಇಲ್ಲಿ. ಏನಂತ ತಿನ್ನಿಸ್ತೀರಿ? ಸರ್ಪ್ರೈಸ್! ದಿಸ್ ಈಸ್ ಯುವರ್ ಗಿಫ್ಟ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ ಆಗ್ಬಿಟ್ಟೈತಿ ಎಲ್ಲ. ಭಾಳ ಇದು ಐತಿ. ಈಗ ಅಲ್ಲಿ ಮನ್ಯಾಗ ಇದ್ದಾಗ ಸ್ವಲ್ಪ ಸಾಮಾನು ಅನ್ಸಿದ್ದು, ಇಷ್ಟು ಸಾಮಾನೇನೋ ಒಂದಿನದಾಗೇನೋ ಎಲ್ಲ ಇದು ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಈಗ ತಂದು ಇಟ್ರ ಇಷ್ಟು ಸಾಮಾನಿದ್ದು ಅಲ್ಲಿ ಮನ್ಯಾಗ, ಅಷ್ಟು ಸಣ್ಣ ಮನ್ಯಾಗ ಅಂತ ತೋರಿಸಿದ್ವಿ. ಅಷ್ಟು ನೋಡ್ರಿ ಸಾಮಾನುಗಳು ನೋಡ್ರಿ ಅಷ್ಟು ಅದಾವು. ಇನ್ನು ಏನೇನೋ ತಂದೀವಿ, ಶಾಪಿಂಗ್ ಮಾಡ್ಕೊಂಬಂದೀವಿ ಮನೆ ಸಂಬಂಧ. ಅದನ್ನೆಲ್ಲ ನಿಮ್ಗೆ ತೋರಿಸ್ತೀವಂತ. ಕಂಪ್ಲೀಟಾಗಿ ಏನೇನು ಶಾಪಿಂಗ್ ಮಾಡ್ಕೊಂಬಂದೀವಿ ಎಲ್ಲ ತೋರಿಸ್ತೀವಿ. ಮನೆ ಸಂಬಂಧ ದೀಪ ಭಾಳ ಶಾಪಿಂಗ್ ಮಾಡ್ಕೊಂಬಂದಾಳ. ಅದು ಇದು ಕಿಚನ್ಕ, ಹಾಲ್ಕ, ಅದು ಇದು ಅಂತ ಎಲ್ಲ ತೋರಿಸ್ತೀವಿ. ಸಾದ ಮನೆಯೆಲ್ಲ ಇದು ಅಲ್ಲಿ ಒಂದು ಸ್ವಲ್ಪ. ಈಗ ಹಾಸಿಗೆ ಹೋಗ್ಬೇಕು, ಹಾಸಿಗೆ ಹೋಗೋದು ಹಾಕಿ ಮುಂದಿನ ಕೆಲಸ ಕಾರ್ಯಗಳು ಇನ್ನೂ ಭಾಳ ಅದಾವೆ. ಹಾಗೆ ಮಾಡ್ಕೋತ ಲವ್ ಮಾಡ್ಕೋತ ಕಂಟಿನ್ಯೂ ಆಗಿ ನೋಡ್ಕೋತೀವಿ. ಬರ್ರಿ ಸ್ಟಾರ್ಟ್ ಮಾಡು. ಈಗ ನೋಡು ಅವ್ನು ಮುದ್ದಾಡ್ಕೋತ ಕುಂತು ಅಲ್ಲಿ ಹಾಸಿಗೆ ಹೋಗಿಬೇಕು. ಈಗ ಈ ಪಾಪಗೆ ನೋಡ್ಕೋತ ಕುಂದಿರ್ತಾಳೆ. ಈಗ ನಾ ಹಾಸಿಗೆ ಹೋಗಿಬೇಕು. ಈಗ ಆ ಪಾಪ ನೋಡ್ಕೋತ ಕುಂತ ಆಕಿ ಹಾಸಿಗೆ ಹೋಗಿ ಹಚ್ತೀನಿ. ಟ್ವಿಸ್ಟ್ ಇವತ್ತು ಕಹಾನಿ ಮೇ ತೋಡ ಟ್ವಿಸ್ಟ್ ತೇರಾ ಮಾ ಕಾ ಸಾತ್. ಹಾಂ ಮಗ ನಗತಾನವ. ಬರ್ರಿ ಗೈಸ್, ಹೆಚ್ಚಿಗೆ ಹಾಸಿಗೆ ಹೋಗಿದ್ದೀನಿ ನಾನು. ದೀಪ ನೋಡ್ಕೋತ ಕುಂದಿರ್ತಾಳ ಅಂತ ಮಾಡಿ ಗೈಸ್. ಹಾಲತ್ ನೋಡಿ ಹೆಂಗಾಗೈತಿ ಹಾಸಿಗೆ ಹೋಗೋದು. ಎಲ್ಲ ಬೆಡ್ಶೀಟ್ ಹೋಗೋದಾಕಿನಿ. ನಿದ್ದೆ ಬರಾಗತೈತಿ. ಇನ್ನೂ ನಿದ್ದೆ ಹೋಗಿಲ್ಲ ಅಷ್ಟು ನೀರಾಗ ಕೈ ಆಡಿಸಿದ್ರು. ಇದನ್ನು ಒಂದು ಹೋಗೋದಾಕಿನಿ, ಮತ್ತೇನು ಹೋಗೋದಾಕಿನಿ, ಇದೊಂದು ಹೋಗೋದಾಕಿನಿ, ಅದೊಂದು ಹೋಗೋದಾಕಿನಿ. ಅದ್ರ ಹಿಂದೊಂದು ಐತೆ, ಅದೊಂದು ಅಲ್ಲೊಂದು ಐತೆ, ಅದೊಂದು ಅವಿ ವಜ್ಜದಾವು. ನೀರಾಗ ತೋರಿಸ್ಬಿಟ್ರೆ ಫುಲ್ಲು ವೇಟ್ ಬಂದ್ಬಿಡ್ತಾವೆ. ಆರ ಒಬ್ಬನೇ ಆಡಕತ್ತಾನ. ಇಷ್ಟೊತ್ತು ದೀಪ ಒಂದು ಮುಂದೆ ಕುಂತಿದ್ಲು. ಈಗ ಆಟ ಆಡಕತ್ತಾನ. ಇದೊಂದಿಷ್ಟು ಬಟ್ಟೆ ಇದಾವೆ, ಒಗಿಬೇಕಂಡೆ, ಒಗಿತಾವಂತ. ಬಿಸಿಲೈತಿ, ನಡಿತೈತಿ ಪಟ್ಟನ. ದೀಪ ಬಟ್ಟೆ ಹೋಗಿದ್ರೇ ಬೇರೆ, ನಾವು ಹೋಗಿದ್ರೇ ಬೇರೆ. ಆಯ್ತು, ಇನ್ಮೇಲೆ ದೀಪನೇ ಹೋಗಿತಾವೆ ಬಟ್ಟೆ. ಅದೇನು ಗೈಸ್, ಮನೆ ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಎಲ್ಲ ಏನೇನು ಸಾಮಾನು ಏನೂ ಉಳಿಸಿಲ್ಲ ಎಲ್ಲ ಬಿದ್ದು ಎಲ್ಲ ಕಸಕ್ಕೆ ಹಾಕಿ ನೋಡ್ರಿ ಅಂತ ದೊಡ್ಡದು ಮಾಡಿ ನಾವು ಎಲ್ಲ ಒಣ ಕಸ ಗಾಡಿಗೆ ಹಾಕ್ಬೇಕು. ಅದನ್ನು ಫುಲ್ ಖಾಲಿ ಆಗೈತಿ ಮನೆ. ಈಗ ಒಂದ್ಸಲ ತೋರಿಸ್ತೀನಿ ನಿಮಗೆ. ನೋಡಿರಿ ವಾಯ್ಸ್ ಯಾಕೋ ಬರಾಕತ್ತೈತಿ. ಯಾಕೆ ತೋರಿಸ್ತೀನಿ ಅಂದ್ರೆ ಫುಲ್ ಖಾಲಿ ಆಗೈತಿ. ಈಗ ಯಾರ ಬಾಡಿಗೆ ಬರೋರಿದ್ರ ರೂಮ್ ಅಂತೂ ನೋಡಿರ್ತೀರಿ, ನಾನು ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ರೂಮ್ ನೋಡಿರಿ ಹೆಂಗೈತೆ ಅಂತ ನೋಡಿರಿ. ಯಾರಿಗಾರ ಬೇಕಂದ್ರೆ ಬರ್ಬೋದು. ಬೇಕಂದ್ರೆ ಒಂದು ನಂಬರ್ ಹಾಕಿರ್ತೀನಿ, ಅವ್ರಿಗೆ ನೀವು ಫೋನ್ ಮಾಡಿ ಕೇಳ್ಕೊಂಡು ಬರ್ಬೋದು. ನೋಡಿರಿ ಮನೆ ಪೂರ್ತಿ ಖಾಲಿ ಆಗೈತಿ. ನೋಡ್ರಿ ಕಿಚನು ನೋಡ್ರಿ, ತೋರ್ಸಲ್ಲ ವಾಪಸ್ ಒಂದ್ಸಲ ಹಿಂಗೆ ನೋಡ್ಕೊಂಬಿಡ್ರಿ. ಎಷ್ಟೈತೆ ಮನೆ. ಇದೂ ಇರುತ್ತೆ, ಇವೆಲ್ಲ ಇರ್ತಾವೆ. ಇದ್ರೊಳಗೆ ಏನೂ ತೆಗಿಯಂಗಿಲ್ಲ. ಎಷ್ಟೈತೆ ಅಷ್ಟೇ, A to Z ಹಿಂಗೆ ಇರುತ್ತೆ. ನೋಡ್ರಿ ಇದೊಂದ್ಸಲ. ಇದನ್ನು ಫುಲ್ ಖಾಲಿಯಾಗಿ ನೀಟಾಗಿ ಈ ಥರ ಇರುತ್ತೆ ನಿಮಗೆ ಮನೆ. ಅವ್ರ ನಂಬರು ಹಾಕಿರ್ತೀನಿ, ಫೋನ್ ಮಾಡಿ ರೆಂಟು ಅಡ್ವಾನ್ಸು ಕೇಳ್ಕೊಂಡು ಬಂದು ಮನೆ ನೋಡಿಕೊಂಡು ಮನೆ ಇಷ್ಟ ಆದ್ರೆ ಇರ್ಬೋದು. ಒಂದ್ಸಲ ನೋಡ್ರಿ ಈ ಥರ ಐತಿ. ಮತ್ತು ಇದೊಂದು ರೂಮ್ ನಮ್ದಲ್ಲ, ಇನ್ನೊಂದು ರೂಮ್ ಐತಿ ನಿಮಗೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಂದ್ರೆ ಸೇಮ್ ಟು ಸೇಮ್, ಏನು ಜಾಸ್ತಿ ಫರ್ಕ್ ಇರೋಲ್ಲ. ಸೇಮ್ ಟು ಸೇಮ್, ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ. ಹಿಂದೊಂದು ಬಾಲ್ಕನಿ ಟೈಪ್ ಡೋರ್ ಐತಿ, ಹಿಂದೊಂದು ಡೋರ್ ಐತಿ. ಇದಕ್ಕೆ ಚಾವಿ ಇಲ್ಲಿದ್ರದು ಬಂದಿಲ್ಲ. ಚಾವಿ ಇಸ್ಕೊಂಡು ಇದ್ರೆ ಆಮೇಲೆ ಚಾವಿ ಇಸ್ಕೊಂಡು ತೋರಿಸಿರ್ತೀನಿ. ಇಲ್ಲ ಇಲ್ಲಿ ಬಂದು ನೀವು ಎರಡೂ ನೋಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ ಇರ್ಬೋದು. ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಮನೆಗೆ ಬರ್ಬೇಕಂತಂದು ಒಂದು ಸ್ವಲ್ಪ ಸಾಮಾನು ತಗೊಂಡ್ವಿ. ಅಂದ್ರೆ ಅಲ್ಲಿ ಅಂದ್ರೆ ಎಲ್ಲ ಒಳಗೆ ಇಟ್ಬಿಡ್ತಿದ್ವಿ. ಇಲ್ಲಿ ಹೊರಗೆ ಡಬ್ಬಿ ಪಬ್ಬಿ ಕಾಣ್ತಾವು. ಇದು ಮಾಡ್ಸ್ಯಾರ ಫರ್ನಿಚರ್. ಇದು ಕಾಳು ಐಟಮ್ಸ್ ಎಲ್ಲ ಇಡೋದು. ಅದಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಸ್ವಲ್ಪ ಏನೇನು ತಗೊಂಡ್ಬಂದ್ವಿ ಅಂದ್ರೆ ಇದೊಂದು 6 ತೊಗೊಂಡ್ಬಂದ್ವಿ. ಸಣ್ಣ ಚಾ ಪುಡಿ, ಅರ್ಶಿನ ಪುಡಿ ಇದಾವೆ ಇಡಕ್ಕೆ. ಇದನ್ನು
ದೊಡ್ಡ ಡಬ್ಬಿ ಬ್ಯಾಳಿ ಹಾಕಿಡಕ. ಮತ್ತು ಈ ಡಬ್ಬಿ ಸ್ವಲ್ಪ ಏನಾದ್ರು ಜಾಸ್ತಿ ಇತ್ತಂದ್ರೆ ಹಿಟ್ಟು ಖಾರ 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 ಖಾರಕ್ಕೆ ತಗೊಂಡ್ಬಂದೀನಿ. ಆಮೇಲೆ ನೀವೇನಾದ್ರು ಕಡಿಮೆ ಬಿದ್ದಂದ್ರೆ ಮತ್ತೆ ಒಂದು ಸ್ವಲ್ಪ ಅರ್ಧ kg ಇತ್ತಂದ್ರೆ ಮಾರು ಮಕ್ಕಳಕತ್ತೆ. ಇವತ್ತು ಹೇಳ್ಕ ಮಾಡಿಸಿಲ್ಲ ಅವನಿಗೆ. ನನ್ನ ಕೆಲಸ ನೋಡ್ರಿ ಹಿಂಗೆ ಐತಿ ನಾ ಎಲ್ಲ. ಇವಾಗ ಈ ಸದ್ದು ಹಾಕಿಡ್ಬೇಕು ಈಗ ಎಲ್ಲ ಬ್ಯಾಳಿಗಳು ಇದೊಂದು 4. ಆಮೇಲೆ ಇಂಥವು ಕಪ್ ಇರಲಿಲ್ಲ ನಮ್ಮ ಮನ್ಯಾಗ, ಈ ಥರದ್ದು ಯಾರಿಗೆ ಎಷ್ಟು ಬಂದಾಗ ಕೊಡೋಕೆ ಕಪ್ ಇರಲಿಲ್ಲ. ಮತ್ತು ಇದು 100 ರೂಪಾಯಿ ಸೆಟ್ಟು 6 ಬಂದವು. ಇವು ಎಲ್ಲ 100. 200 ಹಾಂ 200 ಹೇಗೆ ಹೌದಲ್ಲ 199. ಇದೊಂದು ಸೆಟ್ ತೊಗೊಂಡ್ವಿ. ಮತ್ತು ನಾನು ಪ್ರೇಮು ರೆಸ್ಟೋರೆಂಟ್ ತಿನ್ಬೇಕಂತ ಅದಕ್ಕೆ ಏನಾದ್ರು ನಾಷ್ಟ ಪಾಷ್ಟ ಮಾಡಿದಾಗ ಪಲಾವು ಬಿರಿಯಾನಿ ಮಾಡಿದಾಗ 2 ಪ್ಲೇಟ್ ತೊಗೊಂಡಿವಿ. ಇದನ್ನು 2 ಪ್ಲೇಟು. ನಮ್ಮ ಮಾರವಾಗ ಒಂದೇ ಬೆಡ್ಶೀಟ್ ಆಗಿತ್ತು, ಮತ್ತು ಇದೊಂದು ಬೆಡ್ಶೀಟ್ ತೊಗೊಂಡು ಬಂದ್ವಿ. ಮತ್ತು 1-2 ಟವಲ್ ತೊಗೊಂಡು ಬಂದ್ವಿ ನೋಡ್ರಿ. ಇದೊಂದು 2 ಟವಲು ಸೇಮ್ ಟವಲು. ಮತ್ತು ಅವನಿಗೆ ಮಗ್ ಐತಿ ಚಾ ಕುಡಿಯಾಕ, ಯಾವಾಗಲೂ ಅದ್ರಾಗೆ ಕುಡಿದಾನ. ಅದಕ್ಕೆ ನಾವೊಂದು ನಾನೊಂದು ನನಗೆ ಅದು ಇದ್ರಾಗ ಮಗ್ಗೊಳಗೆ ಕಾಫಿ ಕುಡಿದು ಈಗ ಚಾ ಕಾಫಿ ಇಲ್ಲ ಚಾ. ಮತ್ತು ನಮ್ಮ ಆರವಾಗ ಸಾಬನ್ ಇಡಕ್ಕೆ ಸಪ್ರೇಟಾಗಿ ಅಲ್ಲಿ ಇರಲಿಲ್ಲ, ಒಂದೇ ಸಿಂಗಲ್ ಇತ್ತು. ಇಲ್ಲಿ ಡಬಲ್ ಐತಿ, ಆದರೂ ಅವನಿಗೆ ಸಪ್ರೇಟ್ ಇರ್ಬೇಕು, ನಮ್ಮ ಸಾಬನ್ ಜೊತೆ ಕೂಡಿಸ್ಬಾರ್ದು. ಅದಕ್ಕೊಂದು ಇದನ್ನು ತಗೊಂಬಂದಿನ ಅವನಿಗೆ ಸಾಬನ್ ಹಿಡಿದು. ಆಮೇಲೆ 1-2 ಮ್ಯಾಟು, ಹೊಸ ಮನೆಗೆ ಹೊಸ ಮ್ಯಾಟು, ಅವೆಲ್ಲ ಹಳಿವಾಗಿದ್ದು ಹರಿದಿದ್ದು. ಅದಕ್ಕೆ 1-2 ಮ್ಯಾಟ್ ತೊಗೊಂಬಂದಿವಿ. ಕಿಚನ್ಕ ಒಂದು ಬೆಡ್ರೂಮ್ಕ. ಹಾಂ ಕಿಚನ್ದಾಗ ಇದು ಹಾಲ್ ಒಂದು ಬೆಡ್ರೂಮ್ಕ ಒಂದು ಹಾಲಿಗೆ, ಇಲ್ಲೊಂದು ಹಾಲು ಒಂದು ಬೆಡ್ರೂಮ್ಕ. ಮತ್ತು ಕಿಚನ್ಕ ಇದು ಕಿಚನ್ದಾಗ ಹಾಕಕ್ಕೆ ಲಾಂಗ್ ಮ್ಯಾಟ್. ಉದ್ದಾಗ ಓಡಾಡ್ತಾರೆ ಅದ್ರ ಸಂಬಂಧ ನನಗೆ ಮ್ಯಾಟ್ ಬೇಕಿಲ್ಲ ಅಂದ್ರೆ ನನಗೆ ಇದನ್ನೇ ಅನ್ಸಂಗಿಲ್ಲ. ಕಾಲಾಗ ಬರೀ ನೀರು ಅನ್ಸುತ್ತೆ ಮ್ಯಾಟ್ ಇಲ್ಲಿ. ಮತ್ತೇನು ತೊಗೊಂಡಿವಲ್ಲ ಇಷ್ಟೇ? ಹಾಂ ಇಷ್ಟೇ. ಮತ್ತು ಏನು ತಗೊಂಡಿವ, ಇದೊಂದು ಎಣ್ಣೆ ಹಾಕಾಕ ಇದಿರಲಿಲ್ಲ, ಬಾಟ್ಲಿ ಒಳಗೆ ಹಾಕಿ ಈ ಹುಡುಗಿ ತುಗಾಗ್ತಿರ್ತಿ, ಅದಕ್ಕೆ ಶಕ್ತಿನೇ ಇಲ್ಲ. ಪಾಪು ಅದೇ ಒಂದು ಪಾಪ ಆಟ್ರ ತುಗಾಕತ್ತಾಳಕಿ. ಏನು ನಿನ್ನ ಹೆಸರು? ನಾನು ಹೋಗಿ ಅವು ನ್ಯಾಪ್ಕಿನು ತಂದೈತಲ್ಲ ಅವು ಅಲ್ಲೇ ವಿಷಯ ಮಾಡ್ಕೊಳಕ್ಕೆ ತಂದೀವಿ. ನಾನು ನಿನ್ನೆ ಹೋಗಿ ಇದು ಒಂದು ಸ್ಕ್ರೀನ್ನ ಆ ಕಡೆ ಒಂದು ಈ ಕಡೆ ಒಂದು 2 ಸ್ಕ್ರೀನ್ನ ತಂದಿ. ನಾನು ಇಷ್ಟು ತಂದೀವಿ ಮನೆಗೆ ಸಾಮಾನು, ಈ ಮನೆಗಂತ ಮತ್ತೇನಿಲ್ಲ ಇಷ್ಟೇ. ಬರ್ರಿ ಎಲ್ಲ ಸೆಟಪ್ ಮಾಡೋಣ. ಸಣ್ಣ ತಿರುಗಿಬಿಟ್ಟು ನಮಗೆ ಕಂಪ್ಲೀಟಾಗಿ ಮನೆ ಶಿಫ್ಟ್ ಮಾಡಿದ್ವಿ ಎಲ್ಲರೂ ಕೂಡಿ. ನಮ್ಮ ಅಣ್ಣ ವೈನಿನೂ ಹೆಲ್ಪ್ ಮಾಡಿದ್ರು. ಫುಲ್ಲ ಸುತ್ತಾಗ್ಬಿಡ್ತೀವಿ ಅವತ್ತ. ಏನಿಲ್ಲ, ಏನು ಕೆಲಸ ಉಳಿದಿಲ್ಲ. ನೆಕ್ಸ್ಟ್ ಹೋಮ್ ಟೂರ್ ಕೊಡ್ತೀವಿ. ನೆಕ್ಸ್ಟ್ ಒಂದು ಸ್ವಲ್ಪ ಕೆಲಸ ಐತಿ, ಅದ್ರ ಬಗ್ಗೆ ಮಾತಾಡಿ ಒಂದು ಲಾಗ್ ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಹೋಮ್ ಟೂರು. ಒಟ್ಟು ನೆಕ್ಸ್ಟ್ ಲಾಗ್ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಹೋಮ್ ಟೂರೇ ಬರ್ಬೋದು, ಬೇರೆದೇ ಬರ್ಬೋದು. ಆದರೆ ಹೋಮ್ ಟೂರು ಲೇಟ್ ಆಗಲ್ಲ, ಆದಷ್ಟು ಜಲ್ದಿನೇ ಬರುತ್ತೆ. ಏನೂ ಉಳಿದಿಲ್ಲ. ಶಿಫ್ಟ್ ಆಗೇ ಬಿಟ್ಟಿವಿ, ಎಲ್ಲ ಸೆಟಪ್ ಆಗ್ಯಾವ, ಎಲ್ಲ ರೂಮು, ಕಿಚನ್, ಹಾಲ್, ಬೆಡ್ರೂಮು. ನೆಕ್ಸ್ಟ್ ಲಾಗ್ನ ನೋಡೋಕೆ ಕಾಯ್ತಾಯಿರಿ. ಇವತ್ತು ನಮ್ಮ ಅಣ್ಣ ಅವರ ಆ್ಯನಿವರ್ಸರಿ. ಇಲ್ಲೇ ಅದಾರ, ಅವ್ರು ತಳಗದಾರ, ಟಿ ವಿ ನೋಡಕತ್ತಾರ. ನಾವು ಸ್ವಲ್ಪ ಬಟ್ಟೆ ಹೋಗ್ಯಾಕೆ ಮ್ಯಾಗ ಬಂದಾಳ ದೀಪ. ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡೋಮು. ಬರ್ಡೇ ಅಂದೇನು, ಅವ್ರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಮು. ಗಿಫ್ಟ್ ಏನು ಕೊಡ್ಬೇಕಂತ ಯೋಚನೆ ಮಾಡಕತ್ತೀವಿ. ಏನೋ ಅಷ್ಟು ಐಡಿಯಾ ಬರೋವಲ್ತು. ಅವ್ರಿಗೆ ಖುಷಿ ಆಗಂಗೆ ಒಂದು ಅವ್ರಿಬ್ಬರದು ಫೋಟೋ ಫ್ರೇಮ್ ಮಾಡಿಸಿ ಕೊಟ್ರ. ಅವ್ರಿಬ್ಬರದು ಯಾವುದು ಫ್ರೇಮ್ ಇಲ್ಲ, ಅದು ಒಂದು ನಾವು ಕೊಟ್ರೆ ಅದೊಂದು ಆಗುತ್ತೆ, ಖುಷಿನೂ ಆಗುತ್ತೆ ಅವರಿಗೆ. ಒಂದು ಫೋಟೋ ಫ್ರೇಮ್ ಚಲೋ ಫೋಟೋ ಫ್ರೇಮ್ ಮಾಡಿಸಿ ಕೊಡ್ಬೇಕಂತ ಮಾಡೀನಿ. ಸೆಲೆಬ್ರೇಟ್ ಮಾಡೋ ಇದೇ ಫಸ್ಟ್ ಮನ್ಯಾಗ ಅವ್ರದ್ದೇ ಫಸ್ಟ್ ಏನೋ ಒಂದು ಫಂಕ್ಷನ್ ಸೆಲೆಬ್ರೇಷನ್. ಓಕೆ ಗೈಸ್, ಬರ್ರಿ ತಳಗ ಹೋಗುಮು, ಚಾಪ ಮಾಡ್ಕೊಂಡು ಕುಡಿಮು, ಫ್ರೆಶ್ ಆಗ್ಬೇಕು. ಸ್ವಲ್ಪ ಮಿಚ್ಚಳಾಗ್ಬಿಟ್ಟೈತಿ ಇವತ್ತು ಫುಲ್ ಕೆಲಸ ಆಗೈತಿ. ಕೇಳಬೇಡ್ರಿ ಕೆಲಸ ಇವತ್ತು.
ಭಾಳ ಕೆಲಸ ಆಗೈತಿ. ಕಿಚನ್ ಸೆಟ್ ಮಾಡೋದು, ಬೆಡ್ರೂಮು, ಹಾಲು, 2 ಸಲ ಕಸ. ಬರ್ರಿ ನೀನು ಹೇರ್ಬ್ಯಾಂಡ್ ನಾನು ಹೇರ್ಬ್ಯಾಂಡ್ 4 ಜನ ಮಾಡಿವಂದ್ರೆ ಟೈಮ್ ಈಗ 5 ಗಂಟೆ 6 ಗಂಟೆ. ಮತ್ತು ನಮ್ಮ ಅಣ್ಣವ್ರು ಹೋಗಿ ಬೆಳಗ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತು ನಾವು ಊಟ ಮಾಡಿದ್ದಿಲ್ಲ, ಅಡುಗೆನೂ ಮಾಡಿದ್ದಿಲ್ಲ. ನಮಗೂ ಅಷ್ಟೊತ್ತಿಗೆ ಅವ್ರು ಹೋಗಿ ಊಟ ಮಾಡಿಕೊಂಡು ನಮಗೂ ಊಟ ತೊಗೊಂಡು ಅವರು ಊಟ ಮಾಡಿಕೊಂಡು ನಮಗೂ ಊಟ ತೊಗೊಂಡು ಬಂದು ಮತ್ತು ವಾಪಸ್ ಎಲ್ಲರೂ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಜಲ್ದಿನೇ ಮುಗೀತು. ಬರ್ರಿ ಈಗ ಅವ್ರಿಗೆ ಸೆಲೆಬ್ರೇಟ್ ಮಾಡ್ಬೇಕು. ಹೊಕ್ಕಿನಂತಾರೆ ಈಗ. ಈಗೆಲ್ಲ ಮುಗ್ದೈತಲ್ಲ ಕೆಲಸ. ಚಾಪ ಕುಡಿದು ಟೈಮ್ ಆಗುತ್ತೆ, ಹೋಗ್ತೀವಿ ನಾವು ಊಟ ಮಾಡಿ ಮಕ್ಕೋತೀವಿ ಅಂತಾರೆ. ಕಳ್ಸುಮನು ಕಳ್ಸುಮು ವಾಪಸ್ ಕರಿ. ಹೌದಾ? ಕೇಕ್ ತಂದು ಗಿಫ್ಟ್ ತಂದು ಕರಿಮಂತ ಆಮೇಲೆ ಬರಲ್ಲ ಅಂತಾರ ಅವ್ರು. 10 ಹೇಳಿದಾಗುತ್ತಂತ. ಇಲ್ಲ ನೋಡೋಣ ಬರ್ರಿ ಹೆಂಗಾಗುತ್ತೆ ಗೊತ್ತಿಲ್ಲ. ಮುಂದೆ ಸಿಚುವೇಶನ್ ನೋಡ್ರಿ ಹೇಳ್ತೀವಿ ಬರ್ರಿ. ನೋಡ್ರಿ ಇಲ್ಲಿ ನೋಡ್ರಿ ರುದ್ರ ಅವತಾರ. ನೋಡ್ರಿ ಇಲ್ಲಿ ರುದ್ರ ಅವತಾರ. ಏನಾವ್ದ ಕಣ ನಮಗೆ. ಹೋಗಿ ಕೇಕ್ ಆರ್ಡ್ರ್ ಮಾಡಿ ಬಂದೀನಿ. ಕೇಕ್ ತೊಗೊಂಡು ಫ್ರೇಮು ಹೇಳೀನಿ. ಫ್ರೇಮು ರೆಡಿ ಐತಿ, ಬರ್ಬೇಕು. ಪೋಟ್ರ್ ಮಾಡ್ಯಾರ ಅಲ್ಲಿಂದ 1 ಅವರ್ ಆಗುತ್ತೆ ಅಂತ. ಅದಕ್ಕೆ 1 ಅವರ್ ಅಲ್ಲೇ ಅದಕ್ಕೆ ವೇಸ್ಟ್ ಮಾಡ್ಬೇಕಂತ ವಾಪಸ್ ಮನೆಗೆ ಬಂದೀನಿ. ಕೇಕಿಗೆ ಕೊಟ್ಟು ಬಂದೀನಿ, ಕೋಲ್ಡ್ ಇರಲಿ ಅಂತ ಅಲ್ಲೇ ಫ್ರಿಜ್ ಒಳಗೆ ಬಿಟ್ಟು ಬಂದೀನಿ. ಗೈಸ್ ನೋಡ್ರಿ ಫ್ರೇಮು ರೆಡಿ ಆಗೈತಿ. ಅಲ್ಲೇ ಓಪನ್ ಮಾಡೋಣ ತೋರಿಸ್ತೀನಿ ಹೆಂಗಿರುತ್ತಂತ. ದೊಡ್ಡದೈತಿ. ನಾನು 16x24 ಹೇಳಿದ್ದೆ, ಬಟ್ ಇದು ಸ್ವಲ್ಪ ಜಾಸ್ತಿನೇ ದೊಡ್ಡದೈತಿ. ಇಪ್ಪನ್ ಫ್ರೇಮ್ ಐತಲ್ಲ ಮನ್ಯಾಗ ಒಂದು ಆ ಸೈಜ್ ಐತಿ. ಇಷ್ಟು ದೊಡ್ಡದಿರುತ್ತೆ ಅಂದ್ಕೊಂಡಿರ್ಲಿಲ್ಲ, ಬಟ್ ಓಕೆ ಮಸ್ತ್ ಆಗೈತಿ. ಫ್ರೇಮನ್ನು ಪ್ಯಾಕ್ ಮಾಡಿಸ್ಕೊಂಡೀನಿ. ಗಿಫ್ಟು ಕೇಕ್ ತೊಗೊಂಡು ಹೋಗ್ಬೇಕು. ಲೇಟ್ ಆಗಿಬಿಟ್ಟೈತೆ ಆಲ್ರೆಡಿ. ಪಟ್ ಹೋಗಿ ಸೆಲೆಬ್ರೇಟ್ ಮಾಡಿ ಊಟ ಮಾಡೋಣ ಬರ್ರಿ. ಬರ್ರಿ ಆಫ್ ಮಾಡಿರ್ತೀವಿ, ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಆ್ಯನಿವರ್ಸರಿ ಡೇ ಟು ಯು, ನನ್ನ ಲಿಟಲ್ ಟು ಯು, ನನ್ನ ಲಿಟಲ್ ಟು ಯು. ಕೇಕ್ ಅಲ್ಲೇ ಅಂತ ಹೇಳಿದ. ಹೌದಾ? ಅಮ್ಮ ನೀನು ಹೋಗಿನಿ ಅಲ್ಲಿ ಬಾರಿ ಬಾರಿ ಪೇಪ್ಸಿಗಳು ಕಾಣ್ತಾವ. ನೀನು ಅಲ್ಲಿ ಹೋಗಿನಿ. ಯಾರು ಬಿಸ್ಕಿಟ್ ಕೊಡ್ತಾನೆ ಬಿಸಿ ಬಿಸಿ ತಿನ್ನೋಣ ಅಂತ. ಹೆಂಗೆ ಕಾಣಿಸ್ತಾವ ನಮ್ಮ ಸಂಬಂಧ. ಇದು ಯಾವುದೋ ಬ್ಲ್ಯಾಕ್ ಫಾರೆಸ್ಟ್ ಸ್ಪಾರ್ಕ್ ಇತ್ತು ನೋಡೋಣ. ಹ್ಯಾಪಿ ಆ್ಯನಿವರ್ಸರಿ ಸ್ಪಾರ್ಕ್ ಇದ್ದಿಲ್ಲ ನಾವು ನೋಡು ಹಿಂಗೆ ಇಲ್ಲ ಗಾಡಿ ಬಿಟ್ಟು ಬಂದೆ. ಇಲ್ಲಿ ಬಿಡು ಏನು ಮಾಡಿ ಸ್ಪಾರ್ಕ್ ಇರ್ಬೇಕು. ಸ್ಪಾರ್ಕ್ ಹಾಕಿ ಬರ್ರಿ ಗೈಸ್ ಕೇಕ್ ಕಟ್ ಮಾಡೋಣ. ಬರ್ರಿ ಕಟ್ ಮಾಡಿ. ಬಾ ಕಡೆ ಬಾ. ದೀಪ ಕಾಣ್ತೀವಿ. 100 ಕೋಟಿ ವರ್ಷ ಆರಾಮ ಚಂದಾಗ ಸುಖವಾಗಿ ಸಂತೋಷವಾಗಿ ಖುಷಿಯಾಗಿರ್ರಿ. ಜಗಳ ಮಾಡಬೇಡ್ರಿ. ಜಗಳ ಇದ್ರೆ ಏನು ಹಾಲಲ್ಲ ಚಂದಿಲ್ಲಪ್ಪ. ಅದೇ ಈಗ ಮಜಾ ನೋಡಿ. ಅದೇ ನಿಮ್ಗೆ ಇಷ್ಟ ಆಗುತ್ತೆ ಕೇಕ್ ಒಳಗೆ. ನೀನು ತಿನ್ಬೇಡ. ದೀಪ ಚಂದಿಲ್ಲ ಅಂದಾಳ. ದೀಪ ಕೇಕ್ ಇಲ್ಲ. ಅಷ್ಟಕ್ಕೂ ಕೋಲ್ಡ್ ಕೇಕ್ ತಿನ್ನಕ್ಕೆ ಹೋಗ್ಬಾರ್ದು ನಾನು. ಅಯ್ಯೋ ಎತ್ತು ಫುಲ್ ಕ್ರೀಮಿ ಕ್ರೀಮಿ ತಂದ. ನೀವು ತಿನ್ನಿಸ್ಕೋರಿ. ಎಸ್ ನೋ ವಿಶ್ ಮಾಡ್ತಾರೆ ನೀವಿಬ್ರು. ಹ್ಯಾಪಿ ಆ್ಯನಿವರ್ಸರಿ ಹೇಳ್ತಿ. ಆದಷ್ಟು ಬೇಗ ನಿಮಗೂ ಇಂಥದ್ದೊಂದು ಬರ್ರಿ. ಜಲ್ದಿ ಜಲ್ದಿ ಅವರೇ ಡಿಲೇ ಮಾಡಕತ್ತಾರ. ಇವ್ರನ್ನ ಫಾಲೋ ಮಾಡೋ ಬಿಟ್ಬಿಟ್ಟಿವಿ ನಾವು ಲೈಫ್ ಒಳಗೆ. ಇವ್ರೇನು ಮಾಡ್ತಾರೆ ಇವ್ರು ಹಿಂದಿನ ನಾವು
ಎಲ್ಲಾರು ಉಲ್ಟಾ ನಮ್ಮದು. ಎಲ್ಲರೂ ದೊಡ್ಡವ್ರಿಗೆ ಸಣ್ಣವ್ರು ಫಾಲೋ ಮಾಡ್ತಾರ, ನಮ್ಮ ಮನ್ಯಾಗ ಈಗ ಸಣ್ಣವ್ರಿಗೆ ದೊಡ್ಡವ್ರು ಫಾಲೋ ಮಾಡತ್ತಿ. ಅವನ ಮಗ ನನ್ನ ಮಗ ಅಣ್ಣ ಅಂತ ಅಣ್ಣ ಅಕ್ಕನ. ನೀನ್ ಬಾಕಾಯಿ ಟು ಯು 3 ಯು. ಹ್ಯಾಪಿ ಆನಿವರ್ಸರಿ. ಏನೋ ಅನ್ನಪ್ಪ ಆರವ ಏನೋ ಅನ್ನಪ್ಪ. ಅವು ಬೇಕಂತ ಜಲ್ಲಿ ಜಲ್ಲಿ ಹಿಡ್ಕೊಳಕ್ ಆಗಲ್ಲ ನನಗೆ. ಫಸ್ಟ್ ಫೋಟೋ ತೆಗಿ. ಅಷ್ಟೇ ರೀ, ನಾ ಕ್ಲಿಕ್ ಮಾಡ್ಬೋದು. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ ಅಕ್ಕ. ಥ್ಯಾಂಕ್ ಯು ತಿಳಿಸ್ರಿ ನೋಡಮ್. ನನಗೆ ತಿನ್ಸ್ರಿ ನೋಡು ಮತ್ತೆ. ದೊಡ್ಡ ಕಟ್ ಮಾಡಿ ದೊಡ್ಡ. ನಾವೇ ತಿನ್ನೋ ಕಡೆ ಅದು ಎಲ್ಲಿ ಹೋಗುತ್ತೆ ನಮ್ದ. ಏನಂತ ತಿನ್ನಿಸ್ತೀರಿ? ಆನಿವರ್ಸರಿಗೆ ನಮಗೆ ಶುಭ ಕೋರಿದ್ದಕ್ಕೆ ಧನ್ಯವಾದಗಳು. ತಗೋ ಜಲ್ದಿ ತಗೋ. ಥ್ಯಾಂಕ್ ಯು ಎಲ್ಲರಿಗೆ. ಅಂಡ್ ಇವತ್ತು ಯಾರ್ಯಾರು ವಿಶ್ ಮಾಡ್ರಿ ಎಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ರಿಪ್ಲೈ ಮಾಡಕ್ಕಾಗಿಲ್ಲ, ರಿಪ್ಲೈ ಮಾಡಕ್ ಒಂದು ಎರಡಿಲ್ಲ, ಭಾಳ. ಸರ್ಪ್ರೈಸ್. ದಿಸ್ ಈಸ್ ಯುವರ್ಸ್ ಗಿಫ್ಟ್. ತಗೋರಿ, ಓಪನ್ ಮಾಡ್ರಿ, ಓಪನ್ ಮಾಡ್ರಿ. ಓಪನ್ ಮಾಡ್ರಿ. ಸರ್ಪ್ರೈಸ್ ಗಿಫ್ಟ್ ನಿಮಗೆ ಸರ್ಪ್ರೈಸು. ಆದಷ್ಟು ಬೇಗ ಅಂತ ಬರ್ಲಿ ಅಂತ ಗೆಸ್ ಮಾಡ್ರಿ. ಆರೋನ್ ಫೋಟೋ ಕೃಷ್ಣನ್ ಫ್ರೇಮ್. ಕೃಷ್ಣನ್ ಫ್ರೇಮ್. ಹೌದಾ? ಥ್ಯಾಂಕ್ ಯು. ಕೃಷ್ಣನ್ ಫ್ರೇಮ್ ಮಾಡಿದ್ರಾ? ಜಲ್ದಿ ಹೋಗೋದು. ಪಾಪ ಹರ್ದೋಗಿರಿ ಪರ್ ಪರ್ ಅಂತ. ಕ್ರೇಜಿ ಕಪಲ್ಸ್ ಪ್ರೆಸೆಂಟೆಡ್. ಏನು ಪ್ರೆಸೆಂಟೆಡ್ ಏನಂತಾರೆ ಗೊತ್ತಿಲ್ಲ ಅವ್ರಿಗೆ. ಕಾರ್ಬಾರ್ ಮಾಡ ಹರ್ದೋಗಿರಿ ಬರ್ಕರ ಅಂತ ಹೇಳಿ. ಕೃಷ್ಣ ಫೋಟೋ ಅಲ್ಲ, ಇಲ್ಲೇ ಡೌಟ್ ಹೊಡೆಯಬೇಕು. ಏನೋ ಡೌಟ್. ಕತ್ರಿ ಕತ್ರಿ ತಗೋತೇನಕ್ಕ? ಕೃಷ್ಣನ್ ಫೋಟೋ ಇಷ್ಟು ಚಂದ ಪ್ಯಾಕ್ ಯಾರು ಮಾಡಲ್ಲ, ಫ್ರೇಮ್ ಮಾಡೋದು ಭಾಳ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಹೇಳಿ. ಹೆಂಗೈತೆ? ಸ್ಪಾರ್ಕ್ ಅದು ಮ್ಯಾಪ್ ಫಿನಿಶ್ ಸ್ಪಾರ್ಕ್. ಫಸ್ಟ್ ಟೈಮ್ ನಮ್ ಇಬ್ಬರದು ಫೋಟೋ ಫ್ರೇಮ್ ಅದಕ್ಕೆ ನಿಮ್ಮ ಕಡೆ ಫ್ರೇಮ್ ಇದಿರಲಿಲ್ಲ. ಇದೇ ಸೈಜ್ ಅದು ದೀಪಂದ ಐತಲ್ಲ, ಸೇಮ್ ಸೈಜ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆರೋ. ನಿಮ್ಮ ಪಪ್ಪಾಗೆ ಥ್ಯಾಂಕ್ ಯು, ನಿಮ್ಮ ಮಮ್ಮಿಗೆ ಥ್ಯಾಂಕ್ ಯು. ಅಲ್ಲಿ ಫೋಟೋ ಕ್ರೇಜಿ ಕಪಲ್ಸ್ ಅಂತ ಬರ್ಸ್ಬೇಕಿಲ್ಲ. ಪ್ರೆಸೆಂಟೆಡ್ ಬೈ. ಫಸ್ಟ್ ಟೈಮ್ ನಮ್ ಇಬ್ಬರದು ಫೋಟೋ ಹೊಡ್ರಿ ಹಂಗೆ ಒಂದು ತಮ್ನೇಲ್ ಫೋಟೋ. ಹ್ಯಾಪಿ ಗೈಸ್. ವೆರಿ 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 ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರ್ತಂತೆ. ಓಕೆ, ಸೆಲೆಬ್ರೇಷನ್ ಮುಗೀತು. ಬರ್ರಿ ಈಗ ಊಟ ಮಾಡುವ. ಎಲ್ಲರೂ ಖುಷಿ ಆದರು, ಅದೇ ನನ್ನ ಖುಷಿ. ಫ್ಯಾಮಿಲಿ ಖುಷಿ, ನಮ್ಮ ಖುಷಿ. ಫ್ಯಾಮಿಲಿ ಫಸ್ಟ್. ಬರ್ರಿ ಗೈಸ್, ನಮ್ಮ ಅಣ್ಣವ್ರ ಮನೆಗೆ ಹೋದ್ರು, ಎಲ್ಲರೂ ಊಟ ಮಾಡಿದ್ವಿ. ಊಟ ಆಯಿತು ಎಲ್ಲರದು ಆರಾಮ್. ಆಮೇಲೆ ಅವ್ರ ಮನೆಗೆ ಹೋದ್ರು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವು. ಇವತ್ತಿನ ದಿನ ಇಲ್ಲಿಗೆ ಎಂಡ್. ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ 1 BHK ಇಲ್ಲಿ ಮಲ್ಕೊಳಕತ್ತೀವಿ ಇವತ್ತು ಬೇರೆ ರೂಮ್ ಒಳಗೆ. ನೆಕ್ಸ್ಟ್ ವ್ಲಾಗ್ ಒಳಗೆ ಶಿವಮು. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗ್. ಬಾಯ್ 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 ಬಾಯ್. ಎಲ್ಲರಿಗೂ ಗುಡ್ ನೈಟ್. ಪೂಜನ ಬಡ್ಸ್ಕೊಂಡ್ಲಿ ಗೈಸ್. ಬಾಯ್ ನೋಡ್ಬೇಕು ನೈಟ್.